ಜಗಳ ಮಾಡ್ಕೊಂಡ? ದೇವಸ್ಥಾನಕ್ಕೆ ಹೋಗಿದ್ನ, ಪ್ರಸಾದ ಕೇಳಿದೆ, ದೂಕಿದ್ರು, ಅಮ್ಮ ಕಾಲು. ಅಯ್ಯೋ, ನಿಂಗೆ ಎಷ್ಟೊಂದು ಹೇಳ್ಬೇಕು, ದೇವಸ್ಥಾನಕ್ಕಾಗ್ಲಿ, ಅಂಗಡಿಗಾಗ್ಲಿ, ಹಳ್ಳಿ ಕಟ್ಟೆ ಆಗ್ಲಿ ಹೋಗ್ಬಾರ್ದು ಪುಟ್ಟ. ನಮ್ಮಂತವ್ರೆಲ್ಲ ಬಿಡ್ಕೊಳಲ್ಲ, ಅರ್ಥ ಮಾಡ್ಕೋ. ಅದೇ ಯಾಕೆ ನಮ್ಮನ್ನ ಬಿಡ್ಕೊಳಲ್ಲ? ನಾವಂತದ್ದು ಏನ್ ಮಾಡಿದ್ವಿ ಹೇಳು ಅಮ್ಮ, ಹೇಳು ಹೇಳು ಅಮ್ಮ, ಹೇಳು. ಪುಟ್ಟ, ನಿಂಗೆಲ್ಲ ಅರ್ಥ ಆಗಲ್ಲ. ಬಾ, ಅಡ್ಗೆ ಮಾಡಿದ್ದೀನಿ, ಊಟ ಮಾಡುವಂತೆ. ನಿಜ ಹೇಳಮ್ಮ, ಯಾಕೆ ನಮ್ಮನ್ನ ಮುಟ್ಟಿಸ್ಕೊಳಲ್ಲ? ನಾವಂತದ್ದು ಏನ್ ಮಾಡಿದ್ವಿ ಹೇಳು ಅಮ್ಮ. ಪುಟ್ಟ, ನಿಂಗೆಲ್ಲ ಅರ್ಥ ಆಗಲ್ಲ, ಒತ್ತಾಯ ಮಾಡ್ತಾ ಇದೀಯ. ಬಾ, ಹೇಳ್ತೀನಿ. ಪುಟ್ಟ, ನಮ್ಮನ್ನು ದಲಿತರು ಅಂತ ಕರೀತಾರೆ, ಅನಿಷ್ಟ ಅಂತ ಕರೀತಾರೆ, ಪೀಡೆಗಳು ಅಂತ ಕರೀತಾರೆ. ಯಾಕೇಳು? ನಾವು ಹುಟ್ಟಿರೋದೇ ಕೀಳ್ ಜಾತಿ ಅಲ್ವೇ? ಮೇಲ್ವರ್ಗದ ಜಾತಿಯವರು. ನಾವು ನಡೆದಿರೋ ದಾರಿಯಲ್ಲಿ ಕಸ ಹೊಡೆದು ನಡೀತಾರೆ. ನಾವು ಕೂತಿರೋ ಜಾಗದಲ್ಲಿ ನೀರು ತುಂಬಿಸಿ ಕೂತ್ಕೊಳ್ತಾರೆ. ನಾವು ಹೊಸರು ಮುಟ್ಟಿರ್ತೀವಲ್ಲ, ಅದನ್ನ ಸುಟ್ಟು ಹಾಕ್ತಾರೆ. ಯಾಕೇಳು? ನಾವು ಹುಟ್ಟಿರೋದೇ ಕೀಳ್ ಜಾತಿ ಅಲ್ವೇ? ನಾವು ಈ ಸಮಾಜಕ್ಕೆ ಕಳಂಕ. ಅಯ್ಯೋ ಬಿಡು, ಹೇಳಿದನೆ ಹೇಳ್ತಾನೆ ಇರ್ಬೇಕು. ಇದೆಂತ ನ್ಯಾಯ ಅಮ್ಮ? ಅವರು ಮನುಷ್ಯ, ನಾವು ಮನುಷ್ಯ. ಅವರು ಊಟ ಮಾಡ್ತಾರೆ, ನಾವು ಮಾಡ್ತೀವಿ. ಇದೆಲ್ಲ ವ್ಯತ್ಯಾಸ ಏನು ಅಮ್ಮ? ಅಯ್ಯೋ ಬಿಡು, ಮನುಷ್ಯನೇ ಒಂದು ವ್ಯತ್ಯಾಸವಂತೆ. ಬಾ, ಅಡ್ಗೆ ಮಾಡಿದ್ದೀನಿ, ಊಟ ಮಾಡುವಂತೆ. ಹಾ, ಹೋಗಿರಮ್ಮ, ಬರ್ತೀನಿ. ಅಮ್ಮನಿಗೆ ಏನು ತಿಳಿಯುತ್ತಿಲ್ಲ. ಇದು ಹೀಗೆ ಬಿಡಬಾರದು. ನಾನು ಓದಿ ದೊಡ್ಡವನಾಗಿ ಒಳ್ಳೆಯ ಕೆಲಸ ಸೇರಿ ಈ ಪದ್ಧತಿನ ಮುರಿತೀನಿ. ಈ ಅಂಬೇಡ್ಕರ್ ಮಾಡೋ ಶಪಥ. सरस्वती नमस्तुभ्यं वरदे कामरूपिणी विद्यारं परीक्षां सिद्धि भवतु मे सदा। ओम शांति शांति शांति। ಅಯ್ಯೋ, ಕತ್ಲಾಗ್ತಾ ಬಂತು. ಅಮ್ಮ, ನೀನು ಹೋಗಿ ಬಂದ್ಕೋ, ನಾನು ಹೊತ್ಕೊಂತೀನಿ. ಅಯ್ಯೋ, ಇಷ್ಟು ಕತ್ಲಲ್ಲ. ಉರಿಯೋ ಬತ್ತಿನೂ ಇಲ್ಲ, ಮೊದಲೇ ಬಡವರು, ಹೆಂಗೋತ್ಯ ಪುಟ್ಟ? ಅಮ್ಮ, ಆಗ್ಲಾಗ್ಲೂ ಬಡವರು ಅನ್ಬೇಡಮ್ಮ. ನೀನು ಹೋಗಿ ಬಂದ್ಕೋ, ನಾನು ಹೊತ್ಕೊಂತೀನಿ. ಮನೆ ಆಚೆ ಬಂದೆ. ಬೀದಿ ದೀಪ ಅಲ್ಲಿದೆ, ಅಲ್ಲಿದೆ. ಯಾಕೋ ನಿದ್ದೆ ಬರ್ತಿದೆ, ಮನೆ ಮೇಲೆ. सरस्वती नमस्तुभ्यं वरदे कामरूपिणी विद्यारं परीक्षामि सिद्धि भवतु मे सदा। ओम शांति शांति शांति। ಅಯ್ಯೋ, ಕತ್ಲಾಗ್ತಾ ಬಂತು. ನೀನು ಹೋಗಿ ಬಂದ್ಕೊ, ನಾನು ಓದ್ಕೊಳ್ತೀನಿ. ಬೀದಿ ದೀಪ ಎಲ್ಲಿದೆ? ಹಾ, ಅಲ್ಲಿದೆ.
ಜನಗಣ ಮನ अधिनायक जय है भारत भाग्य विधाता पंजाब सिंधु गुजरात मराठा द्राविड़ उच्चल वंगा विंध्य हिमाचल यमुना गंगा उच्चल जलधि सरंगा तब शुभ नामे जाहे तब शुभाशिष माहे गाहे तव जय गाथा जनगण मंगलदायक जय है भारत भाग्य विधाता जय है जय है जय है जय 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 है ಹೀಗೆ ಡಾಕ್ಟರ್ BR ಅಂಬೇಡ್ಕರ್ ಒಳ್ಳೆಯದನ್ನು ಮಾಡಿ ಸಂವಿಧಾನ ಶಿಲ್ಪಿಯಾಗಿ ಮೆರೆದರು. ಧನ್ಯವಾದ.